ಸೊ ಬ್ರಿಗೇಡ್ ರೋಡ್ ನಿಂದಾನೆ ನಮ್ಮ ಸೀನಿಯರ್ ರಿಪೋರ್ಟರ್ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಹೆಂಗಿದೆ ವಾತಾವರಣ ಅನ್ನೋದನ್ನ ಅವ್ರನ್ನೇ ತಿಳ್ಕೊಳ್ಳೋಣ. ಅಜಯ್ ಗೌಡ ಅವರೇ, ಹೆಂಗಿದೆ ವಾತಾವರಣ ಅಲ್ಲಿ? ಯಾವ ರೀತಿಯಾಗಿ ಜನ ಸೇರಿದ್ದಾರೆ? ಖಂಡಿತ ರಾಮ್, ಅಂದ್ರೆ 2026ರ ಹೊಸ ವರ್ಷಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಒಂದ್ ಕಡೆ ಮಾಡ್ಕೊಳ್ಳಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಕಳೆದ ಬಾರಿ 7ರಿಂದ 8 ಲಕ್ಷ ಜನಗಳು ಸೇರಿದ್ರು. ಈ ಸಲ ಮಾತ್ರ ಅದಕ್ಕೆ ಅರ್ಧದಷ್ಟು ಜನಗಳು ಕೂಡ ಬ್ರಿಗೇಡ್ ರೋಡ್ ಅಲ್ಲಿ ಅಷ್ಟು ಕಡಿಮೆ ಇದೆ. ಯಾಕಂದ್ರೆ ಕಳೆದ ಬಾರಿ 7ರಿಂದ 8 ಲಕ್ಷ ಇದ್ರು, ಈ ಬಾರಿ ಆಲ್ಮೋಸ್ಟ್ ಕೆಲವೊಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಒಂದು 10 ಲಕ್ಷದವರೆಗೂ ಜನಗಳು ಸೇರುವಂತ ಸಾಧ್ಯತೆ ಇದೆ ಅಂತೇಳಿ ಈ ಇನ್ಫಾರ್ಮೇಶನ್ ಕೂಡ ಇತ್ತು. ಅದಕ್ಕೆ ಬೇಕಾಗಿದ್ದಂತ ತಯಾರಿನ ಇಡೀ ಪೊಲೀಸ್ ಇಲಾಖೆ ಸೇರಿದಂತೆ ಗೃಹ ಇಲಾಖೆ ಕೂಡ ತೆಗೆದುಕೊಂಡಿತ್ತು. ಅಂದ್ರೆ ಈ ಬಾರಿ ಕೇವಲ 4ರಿಂದ 5 ಲಕ್ಷ ಕೂಡ ಜನಗಳು ಬಂದಿಲ್ಲ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತದೆ. ಯಾಕಂದ್ರೆ ಒಂದ್ ಕಡೆ ಪೊಲೀಸ್ನವ್ರಿಗೂ ಕೂಡ ಸಾಕಷ್ಟು ಖುಷಿ ಇದೆ. ಯಾಕಂದ್ರೆ ಅವರ ಒಂದು ಇಂಟೆನ್ಷನ್ ಬೇರೆ ಇತ್ತು. ಅಂದ್ರೆ ಸಾವಿರಾರು ಲಕ್ಷಾಂತರ ಜನ ಸೇರ್ತಾರೆ, 10 ಲಕ್ಷಕ್ಕಿಂತ ಹೆಚ್ಚಾಗಿ ಜನಗಳು ಸೇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಕ್ರೌಡ್ ಅನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು, ಸಾಕಷ್ಟು ಯೋಚನೆ ಇತ್ತು. ಆದ್ರೆ ಪೊಲೀಸರು ತುಂಬಾ ನಿರಾಳವಾಗಿದ್ದಾರೆ. ಯಾಕಂದ್ರೆ ಅಷ್ಟು ಜನಸಂಖ್ಯೆ ಕಡಿಮೆ ಇದೆ. ಸದ್ಯ ನಾನು ತೋರಿಸ್ತಾ ಹೋಗ್ತೀನಿ ಬ್ರಿಗೇಡ್ ರೋಡ್ ನಲ್ಲಿ, ಅದು ಎಂಟ್ರೆನ್ಸ್ ಇಂದ ಇದೀನಿ ನಾನು. ಎಂಟ್ರೆನ್ಸ್ ಅಲ್ಲೇ ನೋಡಬಹುದು, ಪ್ರಮುಖವಾಗಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಪ್ರತಿ ಬಾರಿಯೂ ಕೂಡ ದಶಕಗಳಿಂದಲೂ ಕೂಡ ಖಂಡಿತ ರಾಮ್, ಅದೊಂದು ಪ್ಲಾನಿಂಗ್ ಇದೆ. ಬಟ್ ಇಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಜನಗಳು ಕೂಡ ಸಾಕಷ್ಟು ಕಡಿಮೆಯಲ್ಲಿ ಬರ್ತಾರೆ ಈ ಸಲ. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಕೆಲವೊಂದಷ್ಟು ಪೊಲೀಸ್ನವರು ಕೊಟ್ಟಿರುವಂತಹ ಸ್ಟ್ರಿಕ್ಟ್ ರೂಲ್ಸ್, ಅಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಜೊತೆಗೆ ಫ್ಯಾಮಿಲಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ಕೇಸ್ ಹಾಕೋದು ವಿಚಾರವಾಗಿ, ಹೆಣ್ಮಕ್ಳಿಗೆ ಯಾರಾದ್ರೂ ಲೈಂಗಿಕವಾಗಿ ಅಥವಾ ಗಲಾಟೆಯನ್ನ ಮಾಡಿದ್ರೆ ಅವರ ವಿರುದ್ಧವಾಗಿ ಕ್ರಿಮಿನಲ್ ಕೇಸು, ಎಲ್ಲ ವಿಚಾರ. ಜೊತೆಗೆ ಇಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ, ಈ RCB ಮ್ಯಾಚ್ ವಿನ್ ಆದಾಗ ಇದೇ ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ, ಆ ಒಂದು ಪರಿಸ್ಥಿತಿ ಎಲ್ಲಿ ನಿರ್ಮಾಣ ಆಗುತ್ತೆ? ಅಲ್ಲಿ ಹೋದಂತ ಸಂದರ್ಭದಲ್ಲಿ ಲಕ್ಷಾಂತರ ಜನಗಳು ಸೇರ್ತಾರೆ. ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಜೀವಕ್ಕೆ ಯಾರು ಹೊಣೆ? ಈ ಎಲ್ಲ ಯೋಚನೆ ಇದೆ. ಹೀಗಾಗಿ ಈ ಮಟ್ಟದ ಜನಸಂದಣಿ ಈ ಸಲ ಭಾರಿ ಇಳಿಕೆ ಆಗಿದೆ. ಜೊತೆಗೆ ಇಲ್ಲಿ ನೋಡ್ತಾ ಇದೀವಿ ಎಂಟ್ರೆನ್ಸ್, ಪ್ರತಿ ವರ್ಷವೂ ಕೂಡ ದಶಕಗಳ ಕಾಲದಿಂದನೂ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಸೇರಿದಂತೆ MG ರೋಡ್ ಏನಿದೆ, ಇಲ್ಲಿ ಎಂಟ್ರೆನ್ಸ್ ನಲ್ಲಿ ಈ ಮೆಟಲ್ ಡಿಟೆಕ್ಟರ್ ಕೂಡ ಇದೆ ನೋಡಿ. ಯಾವ ರೀತಿಯಾಗಿ ಮೆಟಲ್ ಡಿಟೆಕ್ಟರ್ ನ ಒಂದು 6:30 ಸುಮಾರಿಗೆ ಇಲ್ಲಿ ತಂದು ಇಡಲಾಗಿತ್ತು, ಅದನ್ನ ರೆಡಿ ಕೂಡ ಮಾಡಲಾಗಿತ್ತು. ಆದ್ರೆ ಜನಗಳ ಸಂದಣಿ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಕೆಲವೊಂದಷ್ಟು ಪ್ಲಾನ್ ಇತ್ತು. ಆದ್ರೆ ಜನಗಳು ಇಳಿಮುಖ ಆಗ್ತಾ ಇದ್ರೆ ಅದೇ ರೀತಿಯಾಗಿ ಮೆಟಲ್ ಡಿಟೆಕ್ಟರ್ ನ ಇಲ್ಲಿ ಹಾಕಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನ ಹಾಕಿ ಇಲ್ಲಿ ಕ್ಲೋಸ್ ಮಾಡುವಂತ ಚಾನ್ಸಸ್ ಕೂಡ ಇತ್ತು. ಆದ್ರೆ ಯಾವಾಗ ಜನಸಂದಣಿ ತೀರಾ ಕಡಿಮೆ ಇದೆ, ಎಲ್ಲರೂ ಕೂಡ ಕಡಿಮೆ ಜನಗಳು ಬರ್ತಾ ಇದ್ರೆ, ಒಂದ್ ಕಡೆ ಕೆಲವೊಂದಷ್ಟು ಪ್ಲಾನಿಂಗ್ ಇತ್ತು 8 ಗಂಟೆಯ ನಂತರವಾಗಿ 9 ಗಂಟೆ ನಂತರವಾಗಿ ಸ್ವಲ್ಪ ಏರಿಕೆ ಆಗುತ್ತೆ ಜನಗಳು ಅನ್ನೋದಿತ್ತು. ಆದ್ರೆ ಇಲ್ಲಿ ಪ್ಲಾನ್ ಪ್ರಕಾರ ನೋಡಿದ್ರೆ ಇಲ್ಲಿ ಜನಗಳೇ ಇಲ್ಲ. ಯಾಕಂದ್ರೆ ಬ್ಯಾರಿಕೇಡ್ಗಳನ್ನ ಸಂಪೂರ್ಣವಾಗಿ ಸೈಡ್ ಅನ್ನ ಇಟ್ಟಿದ್ದಾರೆ. ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು ಎಲ್ಲವನ್ನು ಕೂಡ ಅದನ್ನ ಹಾಗೆ ಇಟ್ಟಿದ್ದಾರೆ. ಇಲ್ಲಿ 8 ಗಂಟೆ ನಂತರವಾಗಿ ಈ ರೋಡ್ ನ ಸಂಪೂರ್ಣವಾಗಿ ವಾಹನ, ಒಂದು 2 ವೀಲರ್ ಕೂಡ ಓಡಾಡದ ರೀತಿಯಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಸಂಪೂರ್ಣವಾಗಿ ಕ್ಲೋಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಈ ವರ್ಷವೂ ಇತ್ತು. ಆದ್ರೆ ಜನಸಂದಣಿ ಕೂಡ ಸಾಕಷ್ಟು ಕಡಿಮೆ ಇರೋದ್ರಿಂದಾಗಿ ಬ್ಯಾರಿಕೇಡ್ ಅನ್ನ ಫುಲ್ ಓಪನ್ ಮಾಡಿದ್ದಾರೆ. ವಾಹನ ಕೂಡ ಆರಾಮಾಗಿ ಓಡಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬೇಕು ಅಕ್ಕಪಕ್ಕ ರೋಡ್ ನಲ್ಲಿ ಕೂಡ ಅಲ್ಲಿ ಚರ್ಚ್ ಸ್ಟ್ರೀಟ್ ಇದೆ, ಮುಂದೆ ಆ ಸರ್ಕಲ್ ಸೇರಿದಂತೆ ಈ ಕಡೆ ಆ ಕಡೆ 2 ಕಡೆ ಬ್ಯಾರಿಕೇಡ್ ಏನಿದೆ ಹೋಗೋದಿಕ್ಕೆ ಬರೋದಿಕ್ಕೆ, ಅಲ್ಲಿ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜನಗಳು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಈ ಬಾರಿ 2026ರ ಹೊಸ ವರ್ಷಕ್ಕೆ ಜನಗಳು ಇಲ್ಲಿಗೆ ಬ್ರಿಗೇಡ್ ರೋಡ್ಗೆ, ಚರ್ಚ್ ಸ್ಟ್ರೀಟ್ ಸೇರಿದಂತೆ MG ರೋಡ್ಗೆ ಬರೋದಕ್ಕೆ ಸಾಕಷ್ಟು ಹಿಂದೇಟನ್ನ ಹಾಕಿದ್ದಾರೆ. ಸಾಕಷ್ಟು ಮಟ್ಟದ ಇಳಿಮುಖ ಈ ಬಾರಿ 2026ರ ವರ್ಷಕ್ಕೆ ಆಗ್ತದೆ. ಯಾಕಂದ್ರೆ ನಾನು ಹೇಳಿದಂತೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅವ್ರಿಗೆ ಸಿಕ್ಕಿದೆ. ಯಾಕಂದ್ರೆ ಪ್ರತಿಯೊಂದು ಕೂಡ ಯಾವುದೇ ರೀತಿಯಾದಂತಹ ಅಹಿತರ ಘಟನೆ ನಡೀಬಾರದು ಅಂತೇಳಿ ಖುದ್ದು ನೂತನ ಆಯುಕ್ತರಾಗಿದ್ದಂತ ಸೀಮಂತ್ ಕುಮಾರ್ ಸಿಂಗ್ ಕೆಲವೊಂದಷ್ಟು ಬೈಕ್ ರೈಡ್ ಅನ್ನ ಮಾಡಿದ್ರು. ಕೋರ್ಮಂಗ್ಲಾ, ಇಂದ್ರನಗರ, MG ರೋಡ್ ಸೇರಿದಂತೆ ಹಲವು ಏರಿಯಾಗಳಲ್ಲಿ ವಾರ್ನ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಯಾವುದೇ ಅಹಿತರ ಘಟನೆ ಆಗಬಾರ್ದು ಅಂತೇಳಿ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತಂದ್ರು. ಜೊತೆಗೆ ಈ ಹಿಂದೆ ಆಗಿದ್ದಂತ ಕಾಲ್ತುಳಿತ ಪ್ರಕರಣ ಏನಿತ್ತು ಅದರಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ, ಅದರಿಂದ ಕೆಲವೊಂದಷ್ಟು ಜನಗಳಿಗೆ ಭಯದ ವಾತಾವರಣವಿದೆ. ಜೊತೆಗೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳು ಇರ್ತಾರೆ, ಏನಾದ್ರೂ ಅನಾಹುತ ಆಗ್ಬಹುದು ಅನ್ನುವಂತ ನಿಟ್ಟು ಈ ಒಂದು ಜನಗಳಿಗೆ ಇರೋದ್ರಿಂದಾಗಿ
ಈ ಬಾರಿ ಸಾಕಷ್ಟು ಇಳಿಮುಖ ಇದೆ. ಜೊತೆಗೆ ಪೊಲೀಸರು ಕೂಡ 20,000 ಜನ ಪೊಲೀಸರು ಅಂದ್ರೆ 14,000 ಜನ ಲಾ ಅಂಡ್ ಆರ್ಡರ್ ಪೊಲೀಸರು ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ 3,500 ಜನ ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಅನ್ನ ಮಾಡೋದಕ್ಕೆ ಇದ್ದಾರೆ. ಅದ್ರ ಜೊತೆಗೆ ರಾಣಿ ಚೆನ್ನಮ್ಮ ಪಡೆ ಈ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಸಿವಿಲ್ ಡಿಫೆನ್ಸ್ ಆಗಿರ್ಬೋದು, ಡಿ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ಡಿಸ್ಪೋಸಲ್ ಟೀಮ್ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಕಮಾಂಡ್ ಸೆಂಟರ್ ಆಗಿರ್ಬೋದು, ಜೊತೆಗೆ ಇನ್ನೂ ಹಲವು ಬೇರೆ ಬೇರೆ ಸಿವಿಲ್ ಡಿಫೆನ್ಸ್ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಪೊಲೀಸ್ನವರು ಕೂಡ 20,000ಕ್ಕೂ ಹೆಚ್ಚು ಜನ ಪೊಲೀಸ್ನವರು ಇಡೀ ಬೆಂಗಳೂರಿನಲ್ಲಿ ಕಾವಲಿದ್ದಾರೆ. ಜೊತೆಗೆ 6,000 CCTVಗಳು ಇದಾವೆ. ಎಲ್ಲ ಇರೋದ್ರಿಂದಾಗಿ ಎಲ್ಲ ಒಂದ್ ಕಡೆ ಜನಗಳಿಗೆ ಈ ಬಾರಿ 2026 ಒಂದು ಏನು ಹೊಸ ವರ್ಷ ಇದೆ, ಎಲ್ಲ ಒಂದ್ ಕಡೆ ಸ್ವಲ್ಪ ಬೇಜಾರಿನ ಸಂಗತಿ ತಂದಿದೆ. ಯಾಕಂದ್ರೆ ಇದುವರೆಗೂ ಕೂಡ ದಶಕಗಳ ಕಾಲ ಎಸ್ ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.